ರಾಜ್ಯದಲ್ಲಿ ಹೃದಯಾತಂಕದ ಭೂತ ಇನ್ನಿಲ್ಲದಂತೆ ಕಾಡುತ್ತಿದೆ. ಅದರಲ್ಲೂ ಹಾಸನ ಜಿಲ್ಲೆ ಹಾರ್ಟ್ ಅಟ್ಯಾಕ್ನ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಈ ಹಾರ್ಟ್ ಅಟ್ಯಾಕ್ ಅನ್ನು ದೆವ್ವ, ವಿದ್ಯಾರ್ಥಿಗಳು, ರೈತರು, ವೃದ್ಧರು, ಆಟೋ ಚಾಲಕರು ಯಾರನ್ನು ಬಿಡದೆ ಬಲಿ ಪಡಿತಾ ಇದೆ. ಇದೀಗ ಮತ್ತೊಂದು ವರದಿ ಬೆಚ್ಚಿ ಬೀಳಿಸ್ತಾ ಇದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹಾಸನದಲ್ಲಿ ನಿಲ್ಲದ ಹಾರ್ಟ್ ಅಟ್ಯಾಕ್, ಮಕ್ಕಳನ್ನು ಕಾಡುತ್ತಿದೆ ಹೃದಯಾತಂಕ. ಹಾಸನ ಜಿಲ್ಲೆಗೆ ಅದ್ಯಾರ ಕಣ್ಣು ಬಿತ್ತು ಏನೋ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಗೆ ಯುವಕ ಯುವತಿಯರು ಬಲಿಯಾಗುತ್ತಿದ್ದಾರೆ. ಇದೀಗ ಮಕ್ಕಳ ಮೇಲೂ ಹೃದಯ ಬೇನೆ ಶುರುವಾಗುತ್ತಿದೆ. ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರೋ ಕೇಸ್ ಹೆಚ್ಚಾಗುತ್ತಲೇ ಇದೆ. ರಾಜ್ಯದ ಇತರೆ ಪ್ರದೇಶಗಳಲ್ಲಿ ಹೃದಯಾಘಾತದಿಂದ ಮೃತಪಡೋ ಲೆಕ್ಕ ಏನು ಕಮ್ಮಿ ಇಲ್ಲ. ಆದ್ರೆ ಹಾಸನದಲ್ಲಿ ತುಸು ಹೆಚ್ಚಿನ ಆತಂಕ ಇದ್ದು, ಈಗ ಶಾಲಾ ಮಕ್ಕಳ ತಪಾಸಣೆ ಮಾಡಲಾಗುತ್ತಿದೆ. ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣದಿಂದ ಹಾಸನ ಜಿಲ್ಲಾಡಳಿತ ಎಚ್ಚೆತ್ತಿದೆ. ಈಗಾಗಲೇ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಡಿಸಿ ಲತಾ ಕುಮಾರಿ ಸಮ್ಮುಖದಲ್ಲಿ ಸಭೆ ಮಾಡಿದ್ರು. ಈ ಸಭೆಯಲ್ಲಿ 1 ರಿಂದ 10ನೇ ತರಗತಿಯವರೆಗೆ ಎಲ್ಲಾ ಶಾಲೆಯಲ್ಲಿ ಹೃದಯ ತಪಾಸಣೆ ಶಿಬಿರ ಮಾಡಲು ಸೂಚಿಸಿದ್ರು. ಅದರಂತೆ ಹಾಸನ ಜಿಲ್ಲಾಡಳಿತ ತಪಾಸಣೆ ಮಾಡಿದೆ. ಇದರ ವರದಿ ಬೆಚ್ಚಿ ಬೀಳಿಸುವಂತಿದೆ. ಮಕ್ಕಳಲ್ಲೂ ಹೃದಯಾತಂಕ ಹೆಚ್ಚಾಗುತ್ತಿದ್ದು, ಹಾಸನ ಜಿಲ್ಲೆಗೆ 1185 ಶಾಲೆಗಳ 56,000 ವಿದ್ಯಾರ್ಥಿಗಳ ತಪಾಸಣೆ ಮಾಡಲಾಗಿದ್ದು, ಇದರಲ್ಲಿ 112 ಮಕ್ಕಳಿಗೆ ಹೆಚ್ಚಿನ ಹೃದಯ ಪರೀಕ್ಷೆ ಶಿಫಾರಸು ಮಾಡಲಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಟೆಸ್ಟ್ ಮಾಡಲಾಗಿದ್ದು, ಮೊಬೈಲ್ ಗೇಳಿನಿಂದ ಮಕ್ಕಳನ್ನ ದೂರ ಇಡಲು ಮನವಿ ಮಾಡಿದೆ. ಅಲ್ಲದೆ ವಿದ್ಯಾರ್ಥಿಗಳ ಪೋಷಕರ ಹೆಲ್ತ್ ಹಿಸ್ಟರಿ ಮೇಲೂ ನಿಗಾ ಇಡಲು ಸೂಚಿಸಿದೆ. 1185 ಸ್ಕೂಲ್ಗಳನ್ನ ತಪಾಸಣೆ ಮಾಡಿದ್ದೀವಿ ಮತ್ತು 56,000 ಮಕ್ಕಳುಗಳನ್ನ ಇಲ್ಲಿವರೆಗೆ ತಪಾಸಣೆ ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ್ದೀವಿ ಇಲ್ಲಿವರೆಗೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಅವ್ರ ಮನೆಗಳಲ್ಲಿ ಯಾರಿಗಾದರೂ ಹೃದ್ರೋಗದ ಸಮಸ್ಯೆ ಇದ್ದರೆ, ಬೇರೆ ಥರ ಸಮಸ್ಯೆಗಳಿದ್ದರೆ ಅಂಥವ್ರನ್ನ ನಾವು ಸಪ್ರೇಟ್ ಮಕ್ಕಳುಗಳನ್ನ ನಾವು ಹೆಚ್ಚಿನ ಒಂದು ತಪಾಸಣೆಗೆ ನಾವು ಮೇಲ್ದರ್ಜೆ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ರೆಫರ್ ಮಾಡಿದ್ದೀವಿ. 10 to 12 ಡೇಸ್ ಅಲ್ಲಿ ನಾವು ಇದನ್ನು ನಾವು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸದ್ಯ ಈ ತಪಾಸಣೆ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಯಲ್ಲಿಯೂ ನಡೆಯುತ್ತಿದೆ. ಮುಂದೆ ಇದನ್ನ ಕಾಲೇಜು, ಪದವಿ ಕಾಲೇಜಿಗೂ ವಿಸ್ತರಿಸುವ ಚಿಂತನೆ ಇದ್ದು, ಶೀಘ್ರದಲ್ಲೇ ಈ ಹೃದಯ ಬೇನೆಗೆ ಬ್ರೇಕ್ ಹಾಕಲು ಶತಪ್ರಯತ್ನ ಮಾಡಲಾಗುತ್ತಿದೆ. ವಿಶ್ವತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯದಲ್ಲಿ ಹೃದಯಾತಂಕದ ಭೂತ ಇನ್ನಿಲ್ಲದಂತೆ ಕಾಡುತ್ತಿದೆ. ಅದರಲ್ಲೂ ಹಾಸನ ಜಿಲ್ಲೆ ಹಾರ್ಟ್ ಅಟ್ಯಾಕ್ನ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಈ ಹಾರ್ಟ್ ಅಟ್ಯಾಕ್ ಅನ್ನು ದೆವ್ವ, ವಿದ್ಯಾರ್ಥಿಗಳು, ರೈತರು, ವೃದ್ಧರು, ಆಟೋ ಚಾಲಕರು ಯಾರನ್ನು ಬಿಡದೆ ಬಲಿ ಪಡಿತಾ ಇದೆ. ಇದೀಗ ಮತ್ತೊಂದು ವರದಿ ಬೆಚ್ಚಿ ಬೀಳಿಸ್ತಾ ಇದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹಾಸನದಲ್ಲಿ ನಿಲ್ಲದ ಹಾರ್ಟ್ ಅಟ್ಯಾಕ್, ಮಕ್ಕಳನ್ನು ಕಾಡುತ್ತಿದೆ ಹೃದಯಾತಂಕ. ಹಾಸನ ಜಿಲ್ಲೆಗೆ ಅದ್ಯಾರ ಕಣ್ಣು ಬಿತ್ತು ಏನೋ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಗೆ ಯುವಕ ಯುವತಿಯರು ಬಲಿಯಾಗುತ್ತಿದ್ದಾರೆ. ಇದೀಗ ಮಕ್ಕಳ ಮೇಲೂ ಹೃದಯ ಬೇನೆ ಶುರುವಾಗುತ್ತಿದೆ. ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರೋ ಕೇಸ್ ಹೆಚ್ಚಾಗುತ್ತಲೇ ಇದೆ. ರಾಜ್ಯದ ಇತರೆ ಪ್ರದೇಶಗಳಲ್ಲಿ ಹೃದಯಾಘಾತದಿಂದ ಮೃತಪಡೋ ಲೆಕ್ಕ ಏನು ಕಮ್ಮಿ ಇಲ್ಲ. ಆದ್ರೆ ಹಾಸನದಲ್ಲಿ ತುಸು ಹೆಚ್ಚಿನ ಆತಂಕ ಇದ್ದು, ಈಗ ಶಾಲಾ ಮಕ್ಕಳ ತಪಾಸಣೆ ಮಾಡಲಾಗುತ್ತಿದೆ. ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣದಿಂದ ಹಾಸನ ಜಿಲ್ಲಾಡಳಿತ ಎಚ್ಚೆತ್ತಿದೆ. ಈಗಾಗಲೇ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಡಿಸಿ ಲತಾ ಕುಮಾರಿ ಸಮ್ಮುಖದಲ್ಲಿ ಸಭೆ ಮಾಡಿದ್ರು. ಈ ಸಭೆಯಲ್ಲಿ 1 ರಿಂದ 10ನೇ ತರಗತಿಯವರೆಗೆ ಎಲ್ಲಾ ಶಾಲೆಯಲ್ಲಿ ಹೃದಯ ತಪಾಸಣೆ ಶಿಬಿರ ಮಾಡಲು ಸೂಚಿಸಿದ್ರು. ಅದರಂತೆ ಹಾಸನ ಜಿಲ್ಲಾಡಳಿತ ತಪಾಸಣೆ ಮಾಡಿದೆ. ಇದರ ವರದಿ ಬೆಚ್ಚಿ ಬೀಳಿಸುವಂತಿದೆ. ಮಕ್ಕಳಲ್ಲೂ ಹೃದಯಾತಂಕ ಹೆಚ್ಚಾಗುತ್ತಿದ್ದು, ಹಾಸನ ಜಿಲ್ಲೆಗೆ 1185 ಶಾಲೆಗಳ 56,000 ವಿದ್ಯಾರ್ಥಿಗಳ ತಪಾಸಣೆ ಮಾಡಲಾಗಿದ್ದು, ಇದರಲ್ಲಿ 112 ಮಕ್ಕಳಿಗೆ ಹೆಚ್ಚಿನ ಹೃದಯ ಪರೀಕ್ಷೆ ಶಿಫಾರಸು ಮಾಡಲಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಟೆಸ್ಟ್ ಮಾಡಲಾಗಿದ್ದು, ಮೊಬೈಲ್ ಗೇಳಿನಿಂದ ಮಕ್ಕಳನ್ನ ದೂರ ಇಡಲು ಮನವಿ ಮಾಡಿದೆ. ಅಲ್ಲದೆ ವಿದ್ಯಾರ್ಥಿಗಳ ಪೋಷಕರ ಹೆಲ್ತ್ ಹಿಸ್ಟರಿ ಮೇಲೂ ನಿಗಾ ಇಡಲು ಸೂಚಿಸಿದೆ. 1185 ಸ್ಕೂಲ್ಗಳನ್ನ ತಪಾಸಣೆ ಮಾಡಿದ್ದೀವಿ ಮತ್ತು 56,000 ಮಕ್ಕಳುಗಳನ್ನ ಇಲ್ಲಿವರೆಗೆ
ಇಲ್ಲಿವರೆಗೆ ತಪಾಸಣೆ ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ್ದೀವಿ ಇಲ್ಲಿವರೆಗೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಅವ್ರ ಮನೆಗಳಲ್ಲಿ ಯಾರಿಗಾದರೂ ಹೃದ್ರೋಗದ ಸಮಸ್ಯೆ ಇದ್ದರೆ, ಬೇರೆ ಥರ ಸಮಸ್ಯೆಗಳಿದ್ದರೆ ಅಂಥವ್ರನ್ನ ನಾವು ಸಪ್ರೇಟ್ ಮಕ್ಕಳುಗಳನ್ನ ನಾವು ಹೆಚ್ಚಿನ ಒಂದು ತಪಾಸಣೆಗೆ ನಾವು ಮೇಲ್ದರ್ಜೆ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ರೆಫರ್ ಮಾಡಿದ್ದೀವಿ. 10 to 12 ಡೇಸ್ ಅಲ್ಲಿ ನಾವು ಇದನ್ನು ನಾವು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸದ್ಯ ಈ ತಪಾಸಣೆ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಯಲ್ಲಿಯೂ ನಡೆಯುತ್ತಿದೆ. ಮುಂದೆ ಇದನ್ನ ಕಾಲೇಜು, ಪದವಿ ಕಾಲೇಜಿಗೂ ವಿಸ್ತರಿಸುವ ಚಿಂತನೆ ಇದ್ದು, ಶೀಘ್ರದಲ್ಲೇ ಈ ಹೃದಯ ಬೇನೆಗೆ ಬ್ರೇಕ್ ಹಾಕಲು ಶತಪ್ರಯತ್ನ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಹೃದಯಾತಂಕದ ಭೂತ ಇನ್ನಿಲ್ಲದಂತೆ ಕಾಡುತ್ತಿದೆ. ಅದರಲ್ಲೂ ಹಾಸನ ಜಿಲ್ಲೆ ಹಾರ್ಟ್ ಅಟ್ಯಾಕ್ನ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಈ ಹಾರ್ಟ್ ಅಟ್ಯಾಕ್ ಅನ್ನು ದೆವ್ವ, ವಿದ್ಯಾರ್ಥಿಗಳು, ರೈತರು, ವೃದ್ಧರು, ಆಟೋ ಚಾಲಕರು ಯಾರನ್ನು ಬಿಡದೆ ಬಲಿ ಪಡಿತಾ ಇದೆ. ಇದೀಗ ಮತ್ತೊಂದು ವರದಿ ಬೆಚ್ಚಿ ಬೀಳಿಸ್ತಾ ಇದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹಾಸನದಲ್ಲಿ ನಿಲ್ಲದ ಹಾರ್ಟ್ ಅಟ್ಯಾಕ್, ಮಕ್ಕಳನ್ನು ಕಾಡುತ್ತಿದೆ ಹೃದಯಾತಂಕ. ಹಾಸನ ಜಿಲ್ಲೆಗೆ ಅದ್ಯಾರ ಕಣ್ಣು ಬಿತ್ತು ಏನೋ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಗೆ ಯುವಕ ಯುವತಿಯರು ಬಲಿಯಾಗುತ್ತಿದ್ದಾರೆ. ಇದೀಗ ಮಕ್ಕಳ ಮೇಲೂ ಹೃದಯ ಬೇನೆ ಶುರುವಾಗುತ್ತಿದೆ. ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರೋ ಕೇಸ್ ಹೆಚ್ಚಾಗುತ್ತಲೇ ಇದೆ. ರಾಜ್ಯದ ಇತರೆ ಪ್ರದೇಶಗಳಲ್ಲಿ ಹೃದಯಾಘಾತದಿಂದ ಮೃತಪಡೋ ಲೆಕ್ಕ ಏನು ಕಮ್ಮಿ ಇಲ್ಲ. ಆದ್ರೆ ಹಾಸನದಲ್ಲಿ ತುಸು ಹೆಚ್ಚಿನ ಆತಂಕ ಇದ್ದು, ಈಗ ಶಾಲಾ ಮಕ್ಕಳ ತಪಾಸಣೆ ಮಾಡಲಾಗುತ್ತಿದೆ. ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣದಿಂದ ಹಾಸನ ಜಿಲ್ಲಾಡಳಿತ ಎಚ್ಚೆತ್ತಿದೆ. ಈಗಾಗಲೇ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಡಿಸಿ ಲತಾ ಕುಮಾರಿ ಸಮ್ಮುಖದಲ್ಲಿ ಸಭೆ ಮಾಡಿದ್ರು. ಈ ಸಭೆಯಲ್ಲಿ 1 ರಿಂದ 10ನೇ ತರಗತಿಯವರೆಗೆ ಎಲ್ಲಾ ಶಾಲೆಯಲ್ಲಿ ಹೃದಯ ತಪಾಸಣೆ ಶಿಬಿರ ಮಾಡಲು ಸೂಚಿಸಿದ್ರು. ಅದರಂತೆ ಹಾಸನ ಜಿಲ್ಲಾಡಳಿತ ತಪಾಸಣೆ ಮಾಡಿದೆ. ಇದರ ವರದಿ ಬೆಚ್ಚಿ ಬೀಳಿಸುವಂತಿದೆ. ಮಕ್ಕಳಲ್ಲೂ ಹೃದಯಾತಂಕ ಹೆಚ್ಚಾಗುತ್ತಿದ್ದು, ಹಾಸನ ಜಿಲ್ಲೆಗೆ 1185 ಶಾಲೆಗಳ 56,000 ವಿದ್ಯಾರ್ಥಿಗಳ ತಪಾಸಣೆ ಮಾಡಲಾಗಿದ್ದು, ಇದರಲ್ಲಿ 112 ಮಕ್ಕಳಿಗೆ ಹೆಚ್ಚಿನ ಹೃದಯ ಪರೀಕ್ಷೆ ಶಿಫಾರಸು ಮಾಡಲಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಟೆಸ್ಟ್ ಮಾಡಲಾಗಿದ್ದು, ಮೊಬೈಲ್ ಗೇಳಿನಿಂದ ಮಕ್ಕಳನ್ನ ದೂರ ಇಡಲು ಮನವಿ ಮಾಡಿದೆ. ಅಲ್ಲದೆ ವಿದ್ಯಾರ್ಥಿಗಳ ಪೋಷಕರ ಹೆಲ್ತ್ ಹಿಸ್ಟರಿ ಮೇಲೂ ನಿಗಾ ಇಡಲು ಸೂಚಿಸಿದೆ. 1185 ಸ್ಕೂಲ್ಗಳನ್ನ ತಪಾಸಣೆ ಮಾಡಿದ್ದೀವಿ ಮತ್ತು 56,000 ಮಕ್ಕಳುಗಳನ್ನ ಇಲ್ಲಿವರೆಗೆ ತಪಾಸಣೆ ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ್ದೀವಿ ಇಲ್ಲಿವರೆಗೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಅವ್ರ ಮನೆಗಳಲ್ಲಿ ಯಾರಿಗಾದರೂ ಹೃದ್ರೋಗದ ಸಮಸ್ಯೆ ಇದ್ದರೆ, ಬೇರೆ ಥರ ಸಮಸ್ಯೆಗಳಿದ್ದರೆ ಅಂಥವ್ರನ್ನ ನಾವು ಸಪ್ರೇಟ್ ಮಕ್ಕಳುಗಳನ್ನ ನಾವು ಹೆಚ್ಚಿನ ಒಂದು ತಪಾಸಣೆಗೆ ನಾವು ಮೇಲ್ದರ್ಜೆ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ರೆಫರ್ ಮಾಡಿದ್ದೀವಿ. 10 to 12 ಡೇಸ್ ಅಲ್ಲಿ ನಾವು ಇದನ್ನು ನಾವು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸದ್ಯ ಈ ತಪಾಸಣೆ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಯಲ್ಲಿಯೂ ನಡೆಯುತ್ತಿದೆ. ಮುಂದೆ ಇದನ್ನ ಕಾಲೇಜು, ಪದವಿ ಕಾಲೇಜಿಗೂ ವಿಸ್ತರಿಸುವ ಚಿಂತನೆ ಇದ್ದು, ಶೀಘ್ರದಲ್ಲೇ ಈ ಹೃದಯ ಬೇನೆಗೆ ಬ್ರೇಕ್ ಹಾಕಲು ಶತಪ್ರಯತ್ನ ಮಾಡಲಾಗುತ್ತಿದೆ. ಉಶ್ವತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯದಲ್ಲಿ ಹೃದಯಾತಂಕದ ಭೂತ ಇನ್ನಿಲ್ಲದಂತೆ ಕಾಡುತ್ತಿದೆ. ಅದರಲ್ಲೂ ಹಾಸನ ಜಿಲ್ಲೆ ಹಾರ್ಟ್ ಅಟ್ಯಾಕ್ನ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಈ ಹಾರ್ಟ್ ಅಟ್ಯಾಕ್ ಅನ್ನು ದೆವ್ವ, ವಿದ್ಯಾರ್ಥಿಗಳು, ರೈತರು, ವೃದ್ಧರು, ಆಟೋ ಚಾಲಕರು ಯಾರನ್ನು ಬಿಡದೆ ಬಲಿ ಪಡಿತಾ ಇದೆ. ಇದೀಗ ಮತ್ತೊಂದು ವರದಿ ಬೆಚ್ಚಿ ಬೀಳಿಸ್ತಾ ಇದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹಾಸನದಲ್ಲಿ ನಿಲ್ಲದ ಹಾರ್ಟ್ ಅಟ್ಯಾಕ್, ಮಕ್ಕಳನ್ನು ಕಾಡುತ್ತಿದೆ ಹೃದಯಾತಂಕ. ಹಾಸನ ಜಿಲ್ಲೆಗೆ ಅದ್ಯಾರ ಕಣ್ಣು ಬಿತ್ತು ಏನೋ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಗೆ ಯುವಕ ಯುವತಿಯರು ಬಲಿಯಾಗುತ್ತಿದ್ದಾರೆ. ಇದೀಗ ಮಕ್ಕಳ ಮೇಲೂ ಹೃದಯ ಬೇನೆ ಶುರುವಾಗುತ್ತಿದೆ. ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರೋ ಕೇಸ್ ಹೆಚ್ಚಾಗುತ್ತಲೇ ಇದೆ. ರಾಜ್ಯದ ಇತರೆ ಪ್ರದೇಶಗಳಲ್ಲಿ ಹೃದಯಾಘಾತದಿಂದ ಮೃತಪಡೋ ಲೆಕ್ಕ ಏನು ಕಮ್ಮಿ ಇಲ್ಲ. ಆದ್ರೆ ಹಾಸನದಲ್ಲಿ ತುಸು ಹೆಚ್ಚಿನ ಆತಂಕ ಇದ್ದು, ಈಗ ಶಾಲಾ ಮಕ್ಕಳ ತಪಾಸಣೆ ಮಾಡಲಾಗುತ್ತಿದೆ. ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣದಿಂದ ಹಾಸನ ಜಿಲ್ಲಾಡಳಿತ ಎಚ್ಚೆತ್ತಿದೆ. ಈಗಾಗಲೇ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಡಿಸಿ ಲತಾ ಕುಮಾರಿ ಸಮ್ಮುಖದಲ್ಲಿ ಸಭೆ ಮಾಡಿದ್ರು. ಈ ಸಭೆಯಲ್ಲಿ 1 ರಿಂದ 10ನೇ ತರಗತಿಯವರೆಗೆ ಎಲ್ಲಾ ಶಾಲೆಯಲ್ಲಿ ಹೃದಯ ತಪಾಸಣೆ ಶಿಬಿರ ಮಾಡಲು ಸೂಚಿಸಿದ್ರು. ಅದರಂತೆ ಹಾಸನ ಜಿಲ್ಲಾಡಳಿತ ತಪಾಸಣೆ ಮಾಡಿದೆ. ಇದರ ವರದಿ ಬೆಚ್ಚಿ ಬೀಳಿಸುವಂತಿದೆ.
ಮಕ್ಕಳಲ್ಲೂ ಹೃದಯಾತಂಕ ಹೆಚ್ಚಾಗುತ್ತಿದ್ದು, ಹಾಸನ ಜಿಲ್ಲೆಗೆ 1185 ಶಾಲೆಗಳ 56,000 ವಿದ್ಯಾರ್ಥಿಗಳ ತಪಾಸಣೆ ಮಾಡಲಾಗಿದ್ದು, ಇದರಲ್ಲಿ 112 ಮಕ್ಕಳಿಗೆ ಹೆಚ್ಚಿನ ಹೃದಯ ಪರೀಕ್ಷೆ ಶಿಫಾರಸು ಮಾಡಲಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಟೆಸ್ಟ್ ಮಾಡಲಾಗಿದ್ದು, ಮೊಬೈಲ್ ಗೇಳಿನಿಂದ ಮಕ್ಕಳನ್ನ ದೂರ ಇಡಲು ಮನವಿ ಮಾಡಿದೆ. ಅಲ್ಲದೆ ವಿದ್ಯಾರ್ಥಿಗಳ ಪೋಷಕರ ಹೆಲ್ತ್ ಹಿಸ್ಟರಿ ಮೇಲೂ ನಿಗಾ ಇಡಲು ಸೂಚಿಸಿದೆ. 1185 ಸ್ಕೂಲ್ಗಳನ್ನ ತಪಾಸಣೆ ಮಾಡಿದ್ದೀವಿ ಮತ್ತು 56,000 ಮಕ್ಕಳುಗಳನ್ನ ಇಲ್ಲಿವರೆಗೆ ತಪಾಸಣೆ ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ್ದೀವಿ ಇಲ್ಲಿವರೆಗೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಅವ್ರ ಮನೆಗಳಲ್ಲಿ ಯಾರಿಗಾದರೂ ಹೃದ್ರೋಗದ ಸಮಸ್ಯೆ ಇದ್ದರೆ, ಬೇರೆ ಥರ ಸಮಸ್ಯೆಗಳಿದ್ದರೆ ಅಂಥವ್ರನ್ನ ನಾವು ಸಪ್ರೇಟ್ ಮಕ್ಕಳುಗಳನ್ನ ನಾವು ಹೆಚ್ಚಿನ ಒಂದು ತಪಾಸಣೆಗೆ ನಾವು ಮೇಲ್ದರ್ಜೆ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ರೆಫರ್ ಮಾಡಿದ್ದೀವಿ. 10 to 12 ಡೇಸ್ ಅಲ್ಲಿ ನಾವು ಇದನ್ನು ನಾವು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸದ್ಯ ಈ ತಪಾಸಣೆ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಯಲ್ಲಿಯೂ ನಡೆಯುತ್ತಿದೆ. ಮುಂದೆ ಇದನ್ನ ಕಾಲೇಜು, ಪದವಿ ಕಾಲೇಜಿಗೂ ವಿಸ್ತರಿಸುವ ಚಿಂತನೆ ಇದ್ದು, ಶೀಘ್ರದಲ್ಲೇ ಈ ಹೃದಯ ಬೇನೆಗೆ ಬ್ರೇಕ್ ಹಾಕಲು ಶತಪ್ರಯತ್ನ ಮಾಡಲಾಗುತ್ತಿದೆ.